ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರಾ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತು ನಾವು ಹೊರಗಡೆ ಹೊರಟಿದ್ವಿ. ಏನಪ್ಪ ಎದಕ್ಕಪ್ಪ ಅಂದರೆ ಇಲ್ಲಿ ನಮ್ಮ ಊರ ಹತ್ರ ಜುಂಜಪ್ಪನ ಜಾತ್ರೆ ನಡೆಯುತ್ತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನೋಡ್ಬೋದು ಇದು ಜುಂಜಪ್ಪನ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಜಾತ್ರೆ. ಆದರೆ ಹೋದ ವರ್ಷ ನಮ್ಮ ಫ್ಯಾಮಿಲಿ ಪೂರ್ತಿ ಟ್ಯಾಕ್ರಿ ಮಾಡ್ಕೊಂಡು ಹೋಗಿದ್ವಿ. ಆದರೆ ಈ ವರ್ಷ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಕ್ಕಳು ನಮ್ಮ ಮನೆಯವರು ಅಷ್ಟೇ ಹೋಗ್ತಾ ಇದ್ದೀವಿ. ಹಾಗೆ ಮುಂದೆಗಡೆ ಹೊರಟ್ವಿ. ಇಲ್ಲಿ ದೇವರು ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಹಾವು ಚೇಳು ಜರಿ ತಗೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ತಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಇವ್ರು ಬಂದು ನಮ್ಮ ರಿಲೇಷನ್ನೇ. ಅವ್ರನ್ನೂ ಕೂಡ ಹಾಗೆ ಮಾತಾಡಿಸ್ಕೊಂಡು ಹಾವು ಚೇಳು ಮತ್ತು ಜರಿ ಮೂರನ್ನೂ ತೊಗೊಂಡ್ವಿ. ನಾವೆಲ್ಲ ಒಳಗಡೆ ರಶ್ ಇರುತ್ತೇನೋ ಅಂದ್ಕೊಂಡು ಕೇಳ್ತಾ ಇದ್ವಿ. ಇಲ್ಲ ರಶ್ ಏನಿಲ್ಲ, ಹಾಗೆ ಹೋಗಿ ಅಂತ ಹೇಳ್ತಾಯಿದ್ರು. ಇವ್ರು ಬಂದು ನಮ್ಮ ತಂಗಿಯ ಮಾವ, ಅವರು ರಿಲೇಷನ್ನು. ಹಾಗೆ ಅವ್ರನ್ನೂ ಮಾತಾಡಿಸ್ಕೊಂಡು ಅದನ್ನೆಲ್ಲ ತೊಗೊಂಡು ಮುಂದೆಗಡೆ ಹೊರಟ್ವಿ. ಒಳಗಡೆ ಹೋಗ್ತಿದ್ವಿ, ಫುಲ್ ರಶ್ ಇರುತ್ತೇನೋ ಅಂದ್ಕೊಂಡಿದ್ವಿ. ಆದರೆ ಈ ವರ್ಷ ಅಷ್ಟೊಂದು ರಶ್ಶೇ ಇರಲಿಲ್ಲ. ಹೋದ ವರ್ಷ ತುಂಬಾ ರಶ್ ಇತ್ತು, ಆದರೆ ಈ ವರ್ಷ ರಶ್ಶೇ ಇಲ್ಲ. ನಾವು ಪ್ರತಿ ಸಲ ಬಂದಾಗಲೂ ತುಂಬ ರಶ್ ಇರ್ತಿತ್ತು, ಆದರೆ ಯಾಕೋ ಈ ಸರಿ ರಶ್ಶೇ ಇರಲಿಲ್ಲ. ಆದರೂ ಕೂಡ ಏನು ಜಾತ್ರೆ ಸ್ಟಾರ್ಟ್ ಆಗಿ ಇನ್ನೂ 1 ವೀಕ್ ಕೂಡ ಆಗಿಲ್ಲ, ಆದರೂ ಇಷ್ಟು ರಶ್ ಇಲ್ಲಲ್ಲಪ್ಪ ಅಂತ ಅನ್ನಿಸ್ಬಿಡ್ತು. ಹಾಗೆ ಮುಂದೆಗಡೆ ಹೋದ್ವಿ. ನೋಡಿ ಇದು ಒಳಗಡೆ ಎಂಟ್ರೆನ್ಸ್ ಮುಗಿಸಿ ಒಳಗಡೆ ಹೋಗ್ತಾ ಇದ್ವಿ. ಈ ತಾತ ಬಂದುಬಿಟ್ಟು ನಾನು ಸಣ್ಣವರಿದ್ದಾಗಿಂದನೂ ಇಲ್ಲೇ ಇದ್ದಾರೆ. ಅವ್ರನ್ನ ನೋಡಿಬಿಟ್ರೆ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಮುಂದೆಗಡೆ ಹೊರಟ್ವಿ. ಹಾಗೆ ಮಕ್ಕಳು ನಾನು ಹೋಗ್ತಾ ಇದ್ವಿ. ನೋಡಿ ಇದೇ ಜುಂಜಪ್ಪನ ದೇವಸ್ಥಾನ. ಇದೇ ಫಸ್ಟು ಟೈಮ್ ಅಂದ್ಕೋಬೋದು ನಾನು ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ಕ್ಯೂ ಸಿಸ್ಟಮಲ್ಲಿ ಬರ್ತಾ ಇದ್ವಿ ವರ್ಷ. ಆದರೆ ಈ ವರ್ಷ ರಶ್ಶು ತುಂಬಾ ಕಡಿಮೆ ಅಂದರೆ ತುಂಬ ಕಡಿಮೆ ಇತ್ತು. ನನಗಂತೂ ಯಪ್ಪ ಇದಾ ಜುಂಜಪ್ಪನ ಜಾತ್ರೆ ಅನ್ನಿಸ್ಬಿಡ್ತು. ಇದು ಬಂದುಬಿಟ್ಟು ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕು, ಗೊಲ್ಲರಹಟ್ಟಿ ಅಂತ ಗ್ರಾಮ ಇದು. ಹಾಗೆ ನಾವು ಅಲ್ಲೆಲ್ಲ ಹಾವು ಚೇಳು ಮತ್ತು ಜರಿ ತೊಗೊಂಬಂದಿದ್ವಲ್ಲ ಇಲ್ಲಿ ಹಾಕ್ಬಿಟ್ಟು, ಹಾಗೆ ಹಣ್ಣು ಕಾಯನ್ನು ಮಾಡಿಸೋದಿರಲಿಲ್ಲ ಅಂದ್ಬಿಟ್ಟು ಹಾಗೆ ನನ್ನ ಮಕ್ಕಳ ಕೈಲಿ ಅಮೌಂಟ್ ಕೊಟ್ಬಿಟ್ಟು ಅಮೌಂಟ್ ಹಾಕಿಸ್ತಾ ಇದ್ದೆ. ಅದು ಹಾಕಿಬಿಟ್ಟು ಹಾಗೆ ಅದಕ್ಕೊಂದು ನಮಸ್ಕಾರ ಮಾಡ್ಕೊಂಬಿಟ್ಟು ಹೋಗೋಣ ಅಂತ ಹೊರಟ್ವಿ. ಹಾಗೆ ದೇವ್ರನ್ನೂ ಕೂಡ ಹತ್ರದಿಂದ ತೋರಿಸ್ತೀನಿ ನೋಡಿ. ಹಾಗೆ ಝೂಮ್ ಹಾಕ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಒಳಗಡೆ ವೀಡಿಯೋ ಮಾಡ್ಕೊಡಲ್ಲ, ಅದಕ್ಕೋಸ್ಕರ. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಟ್ವಿ. ಹೊರಗಡೆ ಬಂದೆ ನಾನು ಮತ್ತು ನಮ್ಮ ಮನೆಯವರು. ಈ ವಿಡಿಯೋ ಫುಲ್ ವಾಯ್ಸ್ ಓವರ್ ಇರುತ್ತೆ. ಯಾಕಪ್ಪ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತಲ್ಲ, ನೀವೇ ನೋಡಿರ್ತೀರ ಜಾತ್ರೆಗಳಲ್ಲೆಲ್ಲ ಜನ ಎಲ್ಲ ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು. ಹಾಗೆ ಅಲ್ಲೇ ಮುಂದೆಗಡೆ ಬಂದ್ವಿ. ಅಲ್ಲೇ ಆಂಜನೇಯ ದೇವಸ್ಥಾನ ಕೂಡ ಅಲ್ಲೇ ಪಕ್ಕದಲ್ಲೇ ಇತ್ತು. ಅಲ್ಲೇ ಒಂದೇ ಹತ್ರನೇ ಒಂದು 4 ದೇವಸ್ಥಾನ ಏನೋ ಇದ್ವು. ಅವ್ರು ಅಲ್ಲೆಲ್ಲ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಹಾಗೆ ಇಲ್ಲಿ ಮುಂದೆ ಅದರ ತೊಗೊಳ್ಳೋಣ ಅಂತ ಬಂದ್ವಿ. ಇದು ಅಗ್ನಿಕುಂಡ. ಇದರಲ್ಲಿ ಅಗ್ನಿ ಹಾಕ್ತಾರೆ. ಇದರಲ್ಲಿ ಅಂದರೆ ಬೆಂಕಿ ಹಚ್ತಾರೆ. ಇದರಲ್ಲಿ ಬರುವಂಥ ವಿಭೂತಿನ ಅದರ ಮಾಡಿಕೊಂಡು ನಮ್ಗೆ ನಾವು ಹಚ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ನಂಬಿಕೆ ಇದು. ಹಾಗೆ ನಮ್ಮ ಮನೆಯವರು ನಮ್ಮ ಮಕ್ಕಳಿಗೆ ಆಮೇಲೆ ಎಲ್ಲ ನನಗೆ ಹಚ್ಚಿದ್ರು. ಹಾಗೆ ನನ್ನ ಮಗಳಿಲ್ಲಿ ಕುರ್ಕುರಿ ಪ್ಯಾಕೆಟ್ ಹರ್ಕೊಂಡು ತಿಂತಾನೆ ಇದ್ಲು. ಹಾಗೆ ತಿನ್ಕೊತಾನೆ ಬರ್ತಾಯಿದ್ರು ಅವರಿಬ್ಬರು. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ವಿ. ಇಲ್ಲಿ ಬಂದ್ಬಿಟ್ಟು ಎತ್ತಪ್ಪ ಜುಂಜಪ್ಪ ಅಂತ ಇದು ದೇವರ ಹೆಸರು ಇದು. ಹಾಗೆ ಇಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು, ಹಾಗೆ ಪಕ್ಕದಲ್ಲಿ ಕೂಡ ಹೆಣ್ಣು ದೇವರುಗಳು ಇದ್ದವು 2. ಆದರೆ ಇದು ಯಾವ ದೇವರು ಅಂತ ಗೊತ್ತಾಗಲಿಲ್ಲ. ಇದು ಮಾತ್ರ ಕೆರೆ ಕೆಂಚಮ್ಮ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಕೂಡ ಒಂದು ನಮಸ್ಕಾರ ಮಾಡ್ಕೊಂಡು ಹಾಗೆ ನಮ್ಮ ಮನೆಯವರು ಹಾಯ್ ಮಾಡು ಅಂತ ಹೇಳ್ತಾಯಿದ್ರು ನನ್ನ ಮಗನಿಗೆ. ಹಾಗೆ ಅವನು ಹಾಯ್ ಅಂತ ಮಾಡ್ದ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು
ಹಾಗೆ ನೋಡ್ತಾ ಇದ್ವಿ, ಯಪ್ಪ ಎಷ್ಟು ರಶ್ಶು ಕಡಿಮೆ ಇತ್ತಲ್ಲ ಈ ವರ್ಷ, ಯಾಕೆ ಜನ ಯಾರೂ ಬಂದಿಲ್ವೇನೋ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಆಲ್ರೆಡಿ ಜನ ಎಲ್ಲರೂ ಹೋಗಿದ್ದಾರೆ ಅಂತ ಅಂದ್ಕೊಂಡ್ವಿ. ನಾವು ಹೋಗಿದ್ದೆ ನೈಟು, ಓವರ್ ನೈಟ್ ಆಗಿತ್ತು ಆಲ್ರೆಡಿ. ಅಲ್ಲಿ ಹೋಗೋ ಅಷ್ಟರಲ್ಲೇ 8 o'clock ಏನೋ ಆಗಿತ್ತು. ಹಾಗೆ ಅದನ್ನೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಒಳಗಡೆ ಬಂದ್ವಿ. ಇಲ್ಲಿ ನಿನ್ನೆ ನಮ್ಮ ಮನೆಯವರು ಬಂದುಬಿಟ್ಟು ಒಂದು ಕಾರ್ನ ತೊಗೊಂಡೋಗಿದ್ರು. ಅದು ಡ್ಯಾಮೇಜ್ ಆಗಿತ್ತು ಅಂದ್ಬಿಟ್ಟು ವಾಪಸ್ ಬಿಡ್ತಾಯಿದ್ರು. ಹಾಗೆ ಅದನ್ನು ವಾಪಸ್ ಬಿಟ್ಬಿಟ್ಟು ಒಂದು ಐಟಮ್ನ ಅಲ್ಲೇ ಮತ್ತೆ ಏನು ಇದು ಮಾಡೋದು ಅಂದ್ಬಿಟ್ಟು ಅದನ್ನು ವಾಪಸ್ ಬಿಟ್ಟು, ಹಾಗೆ ಎಲ್ಲ ಆಟ ಆಡೋ ಸಾಮಾನನ್ನು ಕೂಡ ತೊಗೊಂಡ್ವಿ ನನ್ನ ಮಗಳಿಗೋಸ್ಕರ. ಮುಂದೆ ತೋರಿಸ್ತೀನಿ ಏನೇನೆಲ್ಲ ತೊಗೊಂಡೆ ಅಂತ. ಆದರೆ ಯಾಕಂದರೆ ಫುಲ್ ನೈಟ್ ಆಗಿಬಿಟ್ಟಿದೆ, ಮನೆಗೆ ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗೆ ಇಲ್ಲಿ ಮುಂದೆಗಡೆ ಬಂದ್ವಿ. ಡಾಲ್ಸ್ ಅಂತೂ ತುಂಬ ಚೆನ್ನಾಗಿದ್ವು, ನನಗಂದ್ರೆ ತುಂಬ ಇಷ್ಟ ಅದು ಡಾಲ್ಸ್. ಆದರೆ ಡಾಲ್ಸ್ ತೊಗೊಳ್ಳಿಲ್ಲ. ಇಲ್ಲಿ ಬಂದುಬಿಟ್ಟು ನನಗೊಂದು ಸರ ತೊಗೊಂಡೆ, ಹಾಗೆ ನಮ್ಮ ತಂಗಿಗೊಂದು ವಾಚ್ ತೊಗೊಂಡೆ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಕಡೆ ಈ ಜಾತ್ರೆ ಅಂದರೆ ಫೇಮಸ್, ತುಂಬ ಚೆನ್ನಾಗಿ ನಡೆಯುತ್ತೆ ಈ ಜಾತ್ರೆ ಅಂತೂ. ಹಾಗೆ ಅಲ್ಲಿ ಮುಂದೆಗಡೆ ಬಂದ್ವಿ. ಖಾರ ಬೂಂದಿ ಅವನ್ನೆಲ್ಲ ಮಾಡ್ತಾಯಿದ್ರು. ತೊಗೊಳ್ಳೋಣ ಅಂದ್ಕೊಂಡ್ವಿ, ಆದರೆ ಮುಂದೆಗಡೆ ಅಲ್ಲಿ ಖಾರ ಆಗಾಗಲೇ ಮಾಡಿಕೊಡ್ತಾರೆ, ಬಿಸಿ ಬಿಸಿ ಖಾರನ. ಅಲ್ಲೇ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಜಾತ್ರೆ ರೌಂಡ್ ಹೊಡಿತಾ ಇದ್ವಿ. ಎಲ್ಲಿ ಏನೇನಿದೆ, ಏನೇನು ತೊಗೊಳ್ಳೋಣ, ಇನ್ನು ಏನೇನು ತೊಗೊಳ್ಬೇಕು ಅಂತ ನೋಡ್ತಾನೇ ಇದ್ವಿ. ಹಾಗೆ ಮುಂದೆಗಡೆ ಹೊರಟ್ವಿ. ಇಲ್ಲೆಲ್ಲ ಕಾರು ಅವೆಲ್ಲ ಇದ್ದವು. ನನ್ನ ಮಗ ನೋಡಿದ್ದೇನು ಬಿಡಲ್ಲ, ಅದು ಬೇಕು ಇದು ಬೇಕು ಅಂತಲೇ ಇದ್ದ. ಹಾಗೆ ಅವ್ನು ಕೊಟ್ಟಾಗೇನಪ್ಪ, ಸುಮ್ಮನೆ ಹೋಗೋಣ ನಡಿ, ಏನಾದರೂ ಬೇರೆ ತೊಗೊಂಡು ಸುಮ್ಮನೆ ಗಾಡಿ ಎಲ್ಲ ಹೊಡ್ಕೊಂಬಿಡ್ತಾನೆ ಅಂದ್ಬಿಟ್ಟು ಹಾಗೆ ಮುಂದುಗಡೆ ಹೊರಟ್ವಿ. ಇಲ್ಲಿ ಬ್ಯಾಂಗಲ್ಸ್ ನೋಡಿದೆ, ಬ್ಯಾಂಗಲ್ಸ್ ಕೂಡ ಇಷ್ಟ ಆಗಲಿಲ್ಲ. ಹಾಗೆ ಹೊರಟ್ವಿ. ಇಲ್ಲಿ ಕೂಡ ಬ್ಯಾಂಗಲ್ಸು ಸರ ಇದ್ದವು. ನಾನು ಸರ ತೊಗೊಂಡು ಇವು ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದೆ, ಚೆನ್ನಾಗಿದ್ದು. ಆದರೂ ಪ್ಲಾಸ್ಟಿಕ್ ಹೂವಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಇಲ್ಲಿ ನನ್ನ ಮಗಳು ಬಳೆ ಹಿಡ್ಕೊಂಬಿಟ್ಟಿದ್ಲು, ಮತ್ತು ಆ ಬಳೆ ಕಿತ್ತು ಇಟ್ಬಿಟ್ಟೆ. ಹಾಗೆ ಇಲ್ಲಿ ವಾಚ್ ನೋಡ್ತಾ ಇದ್ರು ನನ್ನ ಮನೆಯವರು. ಇಲ್ಲಿ ಸ್ಪೆಟ್ಟು ಕೂಡ ಇದ್ದು, ಸ್ಪೆಟ್ಟು ಅವನ್ನೆಲ್ಲ ನೋಡ್ತಾ ಇದ್ರು. ನಮ್ಮ ಮನೆಯವ್ರು ತೊಗೊಳ್ತಾರೆ ಅಂದ್ಕೊಂಡು ಇಲ್ಲ ತೊಗೊಳ್ಳಿಲ್ಲ ಅವರು. ಹಾಗೆ ಇಲ್ಲೇ ಮುಂದೆಗಡೆ ಬಂದು ನೋಡೋಣ ಏನಾದರೂ. ನನ್ನ ಮಗನಿಗೇನು ತೊಗೊಂಡಿದ್ದಿಲ್ಲ, ಅವನಿಗೆ ನನ್ನ ಮಗಳಿಗೆ ಅಷ್ಟೇ ಆಟ ಸಾಮಾನು ತೊಗೊಂಡಿದ್ವಿ. ಅವನಿಗೆ ನೋಡಿದ್ವಿ, ಅವನಿಗೇನು ಸಿಗಲಿಲ್ಲ. ಯಾಕಂದರೆ ಎಲ್ಲ ಹೊಡ್ಕೊತಾನೆ ಅವನು. ಇವಾಗ ನಮ್ಮ ಮನೇಲಿ ಒಂದು ಪುಟ್ಟ ಪಾಪು ಬಂದಿದೆ, ಅವಳಿಗೋಸ್ಕರ ಈಗ ಗಂಜಿ ತೊಗೊಂಡಿದ್ದೀನಿ. ತೋರಿಸ್ತಾ ಇದ್ದರು ಇದನ್ನು ತೊಗೊಳ್ಳಿ ಅಂತ. ಬೇಡ, ಸುಮ್ಮನೆ ಮುರಿದಾಕ್ಬಿಡ್ತಾನೆ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಳ್ಳಿಲ್ಲ. ಹಾಗೆ ಮುಂದೆಗಡೆ ಹೊರಟ್ವಿ. ತುಂಬ ಸುತ್ತಾಡಿದ್ಬಿಟ್ವಿ ಜಾತ್ರೆಯಲ್ಲಿ. ಅಂದರೆ ಯಾಕಪ್ಪ ಅಂದರೆ ರಶ್ ಕಡಿಮೆ ಇತ್ತಲ್ಲ, ಹಾಗಾಗಿ ನೋಡೋಣ ಏನಾದರೂ ಮತ್ತೇನಾದರೂ ಹೊಸ ವೆರೈಟಿ ಐಟಮ್ಸ್ ಏನಾದರೂ ಇದ್ದಾವೇನೋ ಅಂತ. ಇಲ್ಲಿ ಕಡ್ಗ ತೊಗೊಳ್ಳೋಣ ಅಂತ ಬಂದರೆ ಒಂದಕ್ಕೆ 80 ರೂಪಾಯಿ ಹೇಳ್ತಾರೆ. ನನ್ನ ಮಗನಿಗೆ ಕಡ್ಗ ಹಾಕ್ಸ್ಬೇಕಾಗಿತ್ತು ಕೈಗೆ. ತೊಗೊಳ್ಳೋಣ ಅಂತ ನೋಡಿದ್ರೆ 80 ರೂಪಾಯಿ ಹೇಳಿದ್ರು. ಬೇಡ ಬಿಡಿ ಅಂದ್ಬಿಟ್ಟು ಮುಂದೆಗಡೆ ಬಂದು ಇಲ್ಲಿ ಕೀ ಬೆಂಚು ಅದನ್ನೆಲ್ಲ ಹಾಕಿದ್ರು. ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ನಮ್ಮ ಮನೆಯವ್ರಿಗೆ ಆಲ್ರೆಡಿ ಕೀ ಬೆಂಚ್ ಕೊಡಿಸಿದ್ದೀನಿ, ಹಾಗಾಗಿ ಕೀ ಬೆಂಚ್ ತೊಗೊಳ್ಳಿಲ್ಲ. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ, ಎಂಟ್ರೆನ್ಸಿಗೆ ಬಂದ್ವಿ. ಹಾಗೆ ಹೊರಗಡೆ ಬರ್ತಾ ಇಲ್ಲಿ ಖಾರ ಹಾಕ್ತಾಯಿದ್ರು, ಬಿಸಿ ಬಿಸಿ ಖಾರನ. ಹಾಗೆ ಈ ಅಂಕಲು ತುಂಬ ವರ್ಷದಿಂದ ಇಲ್ಲೇ ಅಂಗಡಿ ಹಾಕ್ಕೊಂಡಿದ್ದಾರೆ. ಈ ಹುಡುಗಿ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ 80,000ಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಮಾತಾಡ್ಸಿದ್ಲು ಪಾಪಿ. ಅವಳ ಐಡಿ ಬಂದುಬಿಟ್ಟು ಡ್ರೈವರ್ ಲವರ್ ಮಾನಸಿ ಅಂತ ಏನೋ ಇದೆ. ತುಂಬ ಖುಷಿ ಆಯಿತು. ಅಕ್ಕ ನನಗೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದ್ಲು. ಹೌದೇನಪ್ಪ ಅಂದರೆ ಇವರು ಅವ್ರ ಅಪ್ಪಾಜಿ ಅಂತೆ. ಈ ಅಂಕಲ್ ತುಂಬ ವರ್ಷದಿಂದ ಇಲ್ಲೇ ಇದು ಮಾಡ್ಕೊಳ್ತಾ ಇದ್ದಾರೆ, ಅಂಗಡಿ ಇಟ್ಕೊಂಡಿದ್ದಾರೆ. ಅವ್ರನ್ನ ವೀಡಿಯೋ ಮಾಡಲಾ ಅಂಕಲ್ ಅಂತ ಕೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ. ಮಾಡ್ಕೊಳಮ್ಮ ಅದಕ್ಕೇನು ಅಂತ ಹೇಳ್ತಾಯಿದ್ರು. ಈ ಪಾಪಿ ಕೂಡ ಅಕ್ಕ ಬ್ಲಾಗ್ ಮಾಡ್ತೀರಾ ಅಂದರು. ಹೂನಮ್ಮ ಅಂತ ಹೇಳ್ತಾ. ಹಾಗೆ ನನ್ನ ಮಗ ಅಲ್ಲಿ ಉಂಡಿನ ಬಿಡ್ತಾನೆ ಇಲ್ಲ. ಅಲ್ಲಿ ಉಂಡಿ ತುಂಬ ಇಷ್ಟ ಆಗಿಬಿಟ್ಟಿದೆ. ಉಂಡಿ ಕೊಡಿಸ್ರಿ ಅಂತ ಕೊಡಿಸಿದ್ದೀವಿ, ತಿಂದ್ಬಿಟ್ಟಿದ್ದಾನೆ. ಆದರೂ ಕೂಡ ಇನ್ನೂ ಬೇಕು ಅಂತ ಹಠ ಮಾಡ್ತಾಯಿದ್ರೆ ಇವನು ಹಿಂಗಿದ್ರೆ ಸುಮ್ಮನಿರಲ್ಲ ಅಂದ್ಬಿಟ್ಟು ಇವಾಗ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ.
ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಮನೆಯವರು ನಾನು ಮಾತಾಡ್ಕೊಳ್ತಾ ಊರ ಕಡೆ ಹೊರಟ್ವಿ. ಹಾಗೆ ನಮ್ಮ ಊರಿಗೆ ಬಂದ್ವಿ. ಆಲ್ರೆಡಿ 10 o'clock ಏನೋ ಆಗಿತ್ತು, ತುಂಬಾ ಲೇಟ್ ಆಗಿತ್ತು. ಹಾಗೆ ನನ್ನ ಮಗಳು ಸಿಕ್ಕಾಪಟ್ಟೆ ಭಯ ಪಡ್ತಾ ಇದ್ಲು, ಕತ್ಲಾಗಿತ್ತು ಅಂದ್ಬಿಟ್ಟು. ಹಾಗೆ ಇವಾಗ ತಾನೇ ಜಸ್ಟ್ ಮನೆಗೆ ಬಂದುಬಿಟ್ಟು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ತಂಗಿ ಏನೇನೆಲ್ಲ ತಂದಿದ್ದಾಳೆ ಜಾತ್ರೆ ಅಂತ ನೋಡ್ತಾ ಇದ್ಲು. ಇದೊಂದು ಆಟ ಸಾಮಾನು ತೊಗೊಂಡ್ವಿ, ಅದೇ ಎಕ್ಸ್ಚೇಂಜ್ ಮಾಡಿದ್ವಿ ಅಂದ್ವಲ್ಲ, ಅದು ಗಾಡಿ ಮುರಿದಿತ್ತು, ಡ್ಯಾಮೇಜ್ ಆಗಿತ್ತು ಅಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಇದನ್ನೊಂದು ತೊಗೊಂಡ್ವಿ. ಆಮೇಲೆ ನಮ್ಮ ತಂಗಿಗೊಂದು ವಾಚ್ ತೊಗೊಂಡೆ, ಅವಳಿಗೆ ಸ್ಕೂಲ್ಗೆ ಹೋಗಕ್ಕೆ ಅಂದ್ಬಿಟ್ಟು. ನೋಡಿ, ಇವಾಗ ತೋರ್ಸು ಅಂತ ಹೇಳ್ತಿದ್ದೀನಿ, ಇವಾಗ ಹೆಂಗೆ ತೋರಿಸ್ತಾಳೆ ನೋಡ್ರಿ ಅವಳು. ಹಾಗೆ ಇವರು ಕೂಡ ನಮ್ಮಮ್ಮ, ನಮ್ಮತ್ತೆ, ನಮ್ಮ ತಂಗಿ ಊಟನೇ ಮಾಡಿರಲಿಲ್ಲ, ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು. ಇದು ನಾನು ತೊಗೊಂಡಿರೋ ಸರ. ಹಾಗೆ ಮತ್ತೆ ಬಂದುಬಿಟ್ಟು ಇಲ್ಲಿ ಸಂಟು ಟಾಪ್ ತೊಗೊಂಡೆ, ನನ್ನ ಮಗಳಿಗೂ ಬರುತ್ತೆ ಹಾಗೆ ನಮ್ಮ ತಂಗಿಗೆ ಬರುತ್ತೆ ಅಂದ್ಬಿಟ್ಟು. ಹಾಗೆ ಖಾರ ಬೂಂದಿ ಉದ್ತಾ ಇದ್ರಲ್ಲ, ಹಾಗಾಗಿ ಒಂದು ಪ್ಯಾಕೆಟ್ ಖಾರ ಕೂಡ ತೊಗೊಂಡೆ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಇವಾಗಾದರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಮ್ಮ ಮನೆಯವ್ರು ಕೂಡ ಎಲ್ಲ ಆಟ ಸಾಮಾನು ಜೋಡಿಸ್ತಾಯಿದ್ರು. ನೋಡಿ, ಫೈನಲಿ ಹೀಗಿತ್ತು ಇವತ್ತಿನ ನನ್ನ ಬ್ಲಾಗ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.